ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇವತ್ತಿನ ತರಗತಿ ಅಧೀನ ನ್ಯಾಯಾಲಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ತರಗತಿಯೊಳಗೆ ನಾಗರಿಕ ನ್ಯಾಯಾಲಯ ಮತ್ತು ಅಪರಾಧ ನ್ಯಾಯಾಲಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಹಾಗಾದರೆ ಈ ಅಧೀನ ನ್ಯಾಯಾಲಯಗಳು ಯಾವಾಗ ಜಾರಿಗೆ ಬರ್ತಾ ಹೋಗ್ತಾವಪ್ಪ ಅಂದ್ರೆ 1948 ಈ ಒಂದು ನ್ಯಾಯಾಲಯಗಳ ಸಮ್ಮೇಳನ ನಡೀತಾ ಹೋಗ್ತೈತಿ. ಈ ಒಂದು ನ್ಯಾಯಾಲಯಗಳ ಸಮ್ಮೇಳನವು ಈ ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆ ಇರಬೇಕೆಂದು ಬಲವಾಗಿ ಆಗ್ರಹ ಮಾಡ್ತಾ ಹೋಗ್ತದೆ. ಅಂದರೆ ಈ ನ್ಯಾಯಾಲಯಗಳ ಸಮ್ಮೇಳನವು ಈ ಅಧೀನ ನ್ಯಾಯಾಲಯಗಳಿಗೆ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಸ್ವಾಯತ್ತತೆ ಇರಬೇಕಂತಂದು ಆಗ್ರಹ ಮಾಡ್ತಾ ಹೋಗ್ತು. ಎಷ್ಟಾಗಪ್ಪ ಅಂದ್ರೆ 1948 ಈ ಒಂದು ಪರಿಣಾಮವಾಗಿ ಸಂವಿಧಾನದೊಳಗೆ ಅಧೀನ ನ್ಯಾಯಾಲಯಗಳು ಅವುಗಳ ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ಅಳವಡಿಸನೆ ಮಾಡ್ತಾ ಹೋಗ್ತದೆ. ಈ ಒಂದು ನ್ಯಾಯಾಲಯಗಳ ಸಮ್ಮೇಳನ ಒಂದು ಪರಿಣಾಮವಾಗಿ ಏನಾಗ್ತೈತಪ್ಪ ಅಂದ್ರೆ ಸಂವಿಧಾನದೊಳಗೆ ಅಧೀನ ನ್ಯಾಯಾಲಯಗಳ ಒಂದು ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ಅಳವಡಿಸ್ತಾ ಹೋಗ್ತಾರೆ. ಈ ಒಂದು ನ್ಯಾಯಾಲಯಗಳು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಭಿನ್ನವಾಗಿದ್ದರೂ ಕೂಡ ಅವುಗಳ ಮುಖ್ಯ ಲಕ್ಷಣಗಳು ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿರ್ತಾವೆ. ಹಾಗಾಗಿ ಈ ನ್ಯಾಯಾಲಯಗಳನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಒಂದು ನಾಗರಿಕ ನ್ಯಾಯಾಲಯ, ಇನ್ನೊಂದು ಕ್ರಿಮಿನಲ್ ನ್ಯಾಯಾಲಯ. ಅಂದರೆ ನಾಗರಿಕ ನ್ಯಾಯಾಲಯದಿಂದ ಸಿವಿಲ್ ಕೋರ್ಟ್ ಅಂತ ಕರಿತಾ ಹೋಗ್ತಾರೆ. ಅಪರಾಧ ನ್ಯಾಯಾಲಯದಿಂದ ಕ್ರಿಮಿನಲ್ ಕೋರ್ಟ್ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ನಾಗರಿಕ ನ್ಯಾಯಾಲಯದ ಬಗ್ಗೆ ತಿಳ್ಕೊತ ಅಂದ್ರೆ ಸಿವಿಲ್ ಕೋರ್ಟ್ ಬಗ್ಗೆ. ಈ ಒಂದು ನಾಗರಿಕ ನ್ಯಾಯಾಲಯವು ಪ್ರತಿಯೊಂದು ಜಿಲ್ಲೆಯೊಳಗೂ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಜಿಲ್ಲಾ ನ್ಯಾಯಾಧೀಶರು ಇದರ ಒಂದು ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಯಾವ ಒಂದು ಕೋರ್ಟಿನೊಳಗಪ್ಪ ಅಂದ್ರೆ ಸಿವಿಲ್ ಕೋರ್ಟಿನೊಳಗೆ ಈ ಒಂದು ಸಿವಿಲ್ ಕೋರ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಇರ್ತಾ ಹೋಗ್ತೈತಿ. ಆ ಒಂದು ಜಿಲ್ಲಾ ನ್ಯಾಯಾಧೀಶರು ಈ ಒಂದು ಮುಖ್ಯ ನ್ಯಾಯಾಧೀಶರಾಗಿರ್ತಾ ಹೋಗ್ತಾರೆ. ಈ ನ್ಯಾಯಾಧೀಶರನ್ನ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಡನೆ ಸಮಾಲೋಚಿಸಿ ಯಾರು ರಾಜ್ಯಪಾಲರು ನೇಮಕ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ರಾಜ್ಯ ಉಚ್ಚ ನ್ಯಾಯಾಲಯದ ಆ ಒಂದು ಮುಖ್ಯ ನ್ಯಾಯಾಧೀಶರನ್ನೊಡನೆ ಸಮಾಲೋಚನೆ ಮಾಡಿ ರಾಜ್ಯಪಾಲರು ನೇಮಕ ಮಾಡ್ತಾ ಹೋಗ್ತಾರೆ. ಈ ನ್ಯಾಯಾಧೀಶರು ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ಒಂದು ನ್ಯಾಯಾಂಗ ಸೇವೆಯಲ್ಲಿ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರ್ಬೇಕು. ಅಂದ್ರೆ ಈ ನ್ಯಾಯಾಧೀಶರಿಂದ ಜಿಲ್ಲಾ ನ್ಯಾಯಾಧೀಶರಾಗಿರ್ಬೇಕಪ್ಪ ಅಂದ್ರೆ ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ಒಂದು ನ್ಯಾಯಾಂಗ ಸೇವೆಯನ್ನು 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಜೊತೆಗೆ ಇತರೆ ನ್ಯಾಯಾಧೀಶರು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ಆಗ್ತಾ ಹೋಗ್ತಾರೆ. ಅಂದ್ರೆ ಒಂದು 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಬೇಕು, ಇಲ್ಲಕ್ಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ಆಗ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರು. ಈ ನ್ಯಾಯಾಲಯವು ನಾಗರಿಕ ವಿವಾದಗಳಾದಂಥ ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ ವಿಚ್ಛೇದನ ಇನ್ನಿತರ ಮೊಕದ್ದಮೆಗಳ ಬಗ್ಗೆ ವಿವಾದವನ್ನು ಬಗೆಹರಿಸ್ತಾ ಹೋಗ್ತೈತೆ. ಅಂದ್ರೆ ನಾಗರಿಕ ವಿವಾದಗಳು ಇಲ್ಲಿ ಯಾವುದೇ ರೀತಿಯ ಅಪರಾಧನ ಪ್ರಕರಣಗಳು ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ಈ ನಾಗರಿಕ ವಿವಾದಗಳು ಏನಪ್ಪ ಅಂದ್ರೆ ಆಸ್ತಿಯ ಬಗ್ಗೆ, ಭೂಮಿಯ ಬಗ್ಗೆ, ಹಣಕಾಸಿನ ಬಗ್ಗೆ, ವ್ಯವಹಾರ, ಮದುವೆ ಮತ್ತು ಮದುವೆ ಆದ ನಂತರ ಏನು ಡಿವೋರ್ಸಿನ ಬಗ್ಗೆ ಈ ಒಂದು ಇನ್ನಿತರ ಮೊಕದ್ದಮೆಗಳ ಮೇಲೆ ವಿವಾದವನ್ನು ಬಗೆಹರಿಸ್ತಾ ಹೋಗ್ತವೆ. ಈ ನ್ಯಾಯಾಲಯವು ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಅಂದ್ರೆ ಈ ಜಿಲ್ಲಾ ನ್ಯಾಯಾಲಯವು ಈ ಕೆಳ ಹಂತದ ನ್ಯಾಯಾಲಯಗಳ ತೀರ್ಪುಗಳ ವಿರುದ್ಧ ಮೇಲ್ಮನವಿ ಸ್ವೀಕಾರ ಮಾಡಿ ಅವುಗಳ ತೀರ್ಪುಗಳನ್ನು ಪರಿಶೀಲಿಸುವಂಥ ಅಧಿಕಾರ ಯಾವುದಕ್ಕೈತಪ್ಪ ಅಂದ್ರೆ ಈ ಜಿಲ್ಲಾ ನ್ಯಾಯಾಲಯಕ್ಕೆ ಅಥವಾ ನಾಗರಿಕ ನ್ಯಾಯಾಲಯಕ್ಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯಲ್ಲಿರುವ ಎಲ್ಲ ಸಿವಿಲ್ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಹೊಂದಿರ್ತಾರೆ. ಅಂದ್ರೆ ಈ ಜಿಲ್ಲಾ ನ್ಯಾಯಾಧೀಶರು ಈ ನಾಗರಿಕ ಜಿಲ್ಲಾ ನ್ಯಾಯಾಧೀಶರು ಏನು ಮಾಡ್ತಾ ಹೋಗ್ತಪ್ಪ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಿವಿಲ್ ನ್ಯಾಯಾಲಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾ ಹೋಗ್ತಾರೆ. ಹಾಗಾದರೆ ಈ ಅಧೀನ ನ್ಯಾಯಾಲಯಗಳು ಯಾವ ರೀತಿ ನೋಡ್ತಾ ಹೋಗ್ತಾವಪ್ಪ ಅಂದರೆ ಈ ನ್ಯಾಯಾಲಯಗಳ ಅಡಿಯಲ್ಲಿ ಅನೇಕ ಕೆಳಗಂಡ ಅಧೀನ ನ್ಯಾಯಾಲಯಗಳು ನೋಡ್ತಾ ಹೋಗ್ತೀವಿ. ಯಾವಪ್ಪ ಅಂದ್ರೆ ಒಂದನೇದು ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಮುನ್ಸಿಪ್ ನ್ಯಾಯಾಲಯ, ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ. ಈ ಸಿವಿಲ್ ಕೋರ್ಟಿನೊಳಗೆ 4 ರೀತಿಯ ಅಧೀನ ನ್ಯಾಯಾಲಯಗಳು ಬರ್ತಾ ಹೋಗ್ತವೆ. ಒಂದನೇದು ಅಧೀನ ನ್ಯಾಯಾಲಯ, ಎರಡನೇದು ಹೆಚ್ಚುವರಿ ಅಧೀನ ನ್ಯಾಯಾಲಯ, ಮೂರನೇದು ಮುನ್ಸಿಪ್ ನ್ಯಾಯಾಲಯ, ನಾಲ್ಕನೇದು ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ.
ಇದಿಷ್ಟೇನಪ್ಪ ಅಂದ್ರೆ ನಾಗರಿಕ ನ್ಯಾಯಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ. ಅಪರಾಧ ನ್ಯಾಯಾಲಯ ಅಥವಾ ದಂಡಾಧಿಕಾರ ನ್ಯಾಯಾಲಯ, ಕ್ರಿಮಿನಲ್ ಕೋರ್ಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಅಪರಾಧ ನ್ಯಾಯಾಲಯವು ಏಪ್ರಿಲ್ 1, 1974ರಲ್ಲಿ ಜಾರಿಗೆ ಬರ್ತಾ ಹೋಗ್ತದೆ, ಅಂದರೆ ಅಸ್ತಿತ್ವಕ್ಕೆ ಬರ್ತಾ ಹೋಗ್ತದೆ. ಯಾವುದು ಅಪರಾಧ ನ್ಯಾಯಾಲಯವು ಏಪ್ರಿಲ್ 1, 1974ರಂದು ಅಸ್ತಿತ್ವಕ್ಕೆ ಬರ್ತಾ ಹೋಗ್ತೈತಿ. ಇದನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಅಂತಲೂ ಕರಿತಾ ಹೋಗ್ತಾರೆ. ಯಾವ ಒಂದು ನ್ಯಾಯಾಲಯವನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಅಂತ ಕರಿತಾ ಹೋಗ್ತಂದ್ರೆ ಅಪರಾಧ ನ್ಯಾಯಾಲಯವನ್ನು ಕೂಡ ಕರಿತಾ ಹೋಗ್ತಾರೆ. ಇವು ರಾಜ್ಯ ಉಚ್ಚ ನ್ಯಾಯಾಲಯದ ಒಂದು ನಿಯಂತ್ರಣದಲ್ಲಿರ್ತಾ ಹೋಗ್ತವೆ. ಅಂದರೆ ಯಾವ ರೀತಿ ಸಿವಿಲ್ ನ್ಯಾಯಾಲಯಗಳು ಅಂದರೆ ಎಲ್ಲ ಜಿಲ್ಲಾ ನ್ಯಾಯಾಧೀಶರ ಅಧೀನದೊಳಗೆ ಇರ್ತಾ ಹೋಗ್ತವೆ, ಅದೇ ರೀತಿಯೊಳಗೆ ರಾಜ್ಯ ಉಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಯಾವ ಒಂದು ನ್ಯಾಯಾಲಯಗಳು ಇರ್ತಾವಪ್ಪ ಅಂದ್ರೆ ಈ ಒಂದು ಅಪರಾಧ ನ್ಯಾಯಾಲಯಗಳು ಆ ಒಂದು ನಿಯಂತ್ರಣದಲ್ಲಿ ಕಂಡು ಬರ್ತಾವೆ. ಹಾಗಾದರೆ ಈ ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಒಂದು ಉನ್ನತ ನ್ಯಾಯಾಲಯವೆಂದರೆ ಸೆಷನ್ಸ್ ನ್ಯಾಯಾಲಯ ಅಂತ ಕರಿತಾ ಹೋಗ್ತೀವಿ. ಅಂದರೆ ಅಪರಾಧ ನ್ಯಾಯಾಲಯಗಳಲ್ಲಿ ಆ ಜಿಲ್ಲಾ ಮಟ್ಟದೊಳಗೆ ಉನ್ನತವಾದಂಥ ನ್ಯಾಯಾಲಯ ಯಾರು ಕಂಡು ಬರ್ತದಪ್ಪ ಅಂದ್ರೆ ಸೆಷನ್ಸ್ ನ್ಯಾಯಾಲಯ ಅಂತ ಕರಿತಾ ಹೋಗ್ತಾರೆ, ಅಥವಾ ಇದನ್ನು ಸತ್ರ ನ್ಯಾಯಾಲಯ ಅಂತ ಕರಿತಾ ಹೋಗ್ತಾರೆ. ಸತ್ರ ಅಂತ ಅಲ್ಲ, ಸತ್ರ ನ್ಯಾಯಾಲಯ ಅಂತಂದು ಕರಿತಾ ಹೋಗ್ತಾರೆ. ಸತ್ರ ನ್ಯಾಯಾಲಯ ಅಂತ ಯಾವ್ದು ಕರಿತಪ್ಪ ಅಂದರೆ ಸೆಷನ್ಸ್ ನ್ಯಾಯಾಲಯ. ಈ ಒಂದು ನ್ಯಾಯಾಲಯವು ಜಿಲ್ಲಾ ಮಟ್ಟದ ಒಂದು ಉನ್ನತ ನ್ಯಾಯಾಲಯ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ನ್ಯಾಯಾಲಯಕ್ಕೆ ಜಿಲ್ಲಾ ನ್ಯಾಯಾಧೀಶರೇ ಇದರ ಒಂದು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಜಿಲ್ಲಾ ನ್ಯಾಯಾಧೀಶರೇ ಈ ಒಂದು ನ್ಯಾಯಾಲಯದೊಳಗೆ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ನ್ಯಾಯಾಲಯವು ಕೊಲೆ, ದರೋಡೆ, ಡಕಾಯಿತಿ ಮುಂತಾದ ಅಪರಾಧಗಳಿಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಈ ನ್ಯಾಯಾಲಯಕ್ಕೂ ಕೂಡ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವನ್ನು ಕಾಣ್ತಾ ಹೋಗ್ತೀವಿ. ಯಾವ ಒಂದು ನ್ಯಾಯಾಲಯಕ್ಕೂ ಕೂಡ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಅಪರಾಧ ನ್ಯಾಯಾಲಯ ಕೂಡ ಅಂದರೆ ಸತ್ರ ನ್ಯಾಯಾಲಯ ಅಥವಾ ಸೆಷನ್ಸ್ ನ್ಯಾಯಾಲಯ ಕೂಡ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ನೀಡುವಂಥ ಅಧಿಕಾರವಿರೋದನ್ನು ಕಾಣ್ತಾ ಹೋಗ್ತೀವಿ. ಆದರೆ ತಾನು ನೀಡುವ ಮರಣದಂಡನೆ ಅಂತ ಶಿಕ್ಷೆಯನ್ನು ಉಚ್ಚ ನ್ಯಾಯಾಲಯವು ದೃಢೀಕರಿಸಬೇಕಾಗುತ್ತದೆ. ಅಂದರೆ ಏನಪ್ಪ ಅಂದರೆ ಈ ಒಂದು ವೇಳೆ ಈ ಒಂದು ಸೆಷನ್ಸ್ ನ್ಯಾಯಾಲಯವು ಮರಣದಂಡನೆ ಒಂದು ತೀರ್ಪು ನೀಡ್ತಿತ್ತಪ್ಪ ಅಂದ್ರೆ ಆ ಶಿಕ್ಷೆಯನ್ನು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ದೃಢೀಕರಣ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯದೊಳಗೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು, ಅಂದರೆ ಅಪೀಲ್ ಸಲ್ಲಿಸ್ಬೋದು. ಈ ಒಂದು ನ್ಯಾಯಾಲಯದೊಳಗೆ ತೀರ್ಪು ಆತಪ್ಪ ಅಂದ್ರೆ ಈ ತೀರ್ಪಿನ ವಿರುದ್ಧ ಕಕ್ಷಿದಾರರು ಎಲ್ಲಿ ಒಂದು ಮೇಲ್ಮನವಿ ಸಲ್ಲಿಸ್ಬೇಕಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯದೊಳಗೆ ಸಲ್ಲಿಸ್ತಾ ಹೋಗ್ಬೇಕು. ಈ ನ್ಯಾಯಾಲಯದ ಅಡಿಯಲ್ಲಿ ಇತರೆ ಅಪರಾಧ ನ್ಯಾಯಾಲಯಗಳು ಕಂಡು ಬರ್ತಾ ಹೋಗ್ತವೆ. ಯಾವ ರೀತಿಯಪ್ಪ ಅಂದ್ರೆ ಒಂದೇದು ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಕರಿತಾ ಹೋಗ್ತೀವಿ. ಈ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂದರೆ ಈ ನ್ಯಾಯಾಲಯಕ್ಕೆ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಅಧಿಕಾರ ಇರೋಂಗಿಲ್ಲ. ಸೆಷನ್ಸ್ ನ್ಯಾಯಾಲಯ ಅಥವಾ ಸತ್ರ ನ್ಯಾಯಾಲಯಕ್ಕೆ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಅಧಿಕಾರವನ್ನು ನೋಡ್ತೇವೆ. ಆದರೆ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಈ ಒಂದು ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಅಧಿಕಾರವಲ್ಲ, ಕೇವಲ 7 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವಂಥ ಅಧಿಕಾರ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. 7 ವರ್ಷಗಳ ಶಿಕ್ಷೆಯನ್ನು ವಿಧಿಸುವಂಥ ನ್ಯಾಯಾಲಯ ಯಾವುದಪ್ಪ ಅಂದರೆ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಕಾಣ್ತಾ ಹೋಗ್ತದೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂದರೆ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಕರಿತಾ ಹೋಗ್ತೀವಿ, ಕೋರ್ಟ್ ಅಂತ. ಈ ನ್ಯಾಯಾಲಯವು ಇದನ್ನು ಒಂದು ರೀತಿ ಆಮೇಲೆ ಮಾತಾಡೋಣ. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂದರೆ ಏನಪ್ಪ ಅಂದರೆ ಈ ನ್ಯಾಯಾಲಯವು ಮೇಲ್ದರ್ಜೆ ಅಧಿಕಾರ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ನ್ಯಾಯಾಲಯದೊಳಗೆ 3 ವರ್ಷಗಳವರೆಗೆ ಶಿಕ್ಷೆ ಅಥವಾ 10,000 ರೂಪಾಯಿ ದಂಡ ವಿಧಿಸುವಂಥ ಎರಡನ್ನೂ ವಿಧಿಸುವಂಥ ಅಧಿಕಾರವನ್ನು ಇದು ಹೊಂದಿರುತ್ತೆ. ಅಲ್ಲದೆ ಇದರ ಕೆಳಗಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕಾರವನ್ನು ಮಾಡ್ತಾ ಹೋಗ್ತೈತಿ. ಯಾವುದಪ್ಪ ಅಂದ್ರೆ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಈ ಒಂದು 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಥವಾ 10,000 ಒಂದು ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸುವಂಥ ಯಾರಿಗೆ ಅಧಿಕಾರ ನೋಡ್ತಾ ಹೋಗ್ತಪ್ಪ ಅಂದ್ರೆ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ನ್ಯಾಯಾಲಯದ ಕೆಳಗಿನ ಒಂದು ನ್ಯಾಯಾಲಯಗಳ ತೀರ್ಪಿನ ಒಂದು ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕಾರ ಮಾಡಿ ವಿಚಾರಣೆ ನಡೆಸ್ತಾ ಹೋಗ್ತೈತಿ. ನಂತರದಲ್ಲಿ ನೋಡ್ತಾ ಹೋಗೋಣ. ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ನೋಡ್ತಾ ಹೋಗ್ತೀವಿ. ಈ ನ್ಯಾಯಾಲಯಕ್ಕೆ 1 ವರ್ಷ ಶಿಕ್ಷೆ ವಿಧಿಸುವ ಅಥವಾ
5,000 ರೂಪಾಯಿಗಳ ಹೆಚ್ಚಿಲ್ಲದ ಒಂದು ದಂಡ ವಿಧಿಸುವ ಅಥವಾ ಎರಡನ್ನೂ ವಿಧಿಸುವಂಥ ಅಧಿಕಾರ ನೋಡ್ತದೆ. ಮೊದಲಿಗೆ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದೊಳಗೆ ಏನು ನೋಡ್ತಾವೆ 3 ವರ್ಷ ಅಥವಾ 10,000 ರೂಪಾಯಿ ದಂಡ ಆಗ್ತಾ ಹೋಗ್ತಿದ್ವಿ. ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದೊಳಗೆ 1 ವರ್ಷ ಅಥವಾ 5,000ಗಳ ಒಂದು ದಂಡವನ್ನು ವಿಧಿಸ್ಬೋದು. ಅದ್ರ ಜೊತೆಗೆ ಇವೆರಡನ್ನೂ ಕೂಡ ವಿಧಿಸ್ತಾ ಹೋಗ್ಬೋದು. ಮುಂದುವರೆದ ನೋಡ್ತಾ ಹೋಗೋಣ. ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನೋಡ್ತಾ ಹೋಗ್ತೀವಿ. ಈ ನ್ಯಾಯಾಲಯವು ಕಡಿಮೆ ಅಧಿಕಾರವನ್ನು ಹೊಂದ್ತಾ ಹೋಗ್ತೈತಿ. ಇದು 1 ತಿಂಗಳ ಸೆರೆವಾಸ ಅಥವಾ 50 ರೂಪಾಯಿ ದಂಡವನ್ನು ವಿಧಿಸುವುದು ಅಥವಾ ಎರಡನ್ನೂ ವಿಧಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದೊಳಗೆ ನೋಡ್ತಾ ಹೋಗ್ತೀವಿ. ಆದರೆ ದ್ವಿತೀಯ ಮತ್ತು ತೃತೀಯ ದರ್ಜೆ ನ್ಯಾಯಾಲಯಗಳಿಗೆ ಮೇಲ್ಮನವಿ ಸ್ವೀಕರಿಸುವಂಥ ಅಧಿಕಾರ ಅಲ್ಲ. ಅಂದ್ರೆ ಪ್ರಥಮ ದರ್ಜೆ ನ್ಯಾಯಾಲಯಕ್ಕೆ ಏನಿರ್ತೈತಿ ಮೇಲ್ಮನವಿಗಳನ್ನು ಸ್ವೀಕಾರ ಮಾಡುವಂಥ ಅಧಿಕಾರ ಇರ್ತೈತಿ. ಆದರೆ ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ನ್ಯಾಯಾಲಯಗಳಿಗೆ ಮೇಲ್ಮನವಿ ಸ್ವೀಕರಿಸುವಂಥ ಅಧಿಕಾರಗಳು ಇರೋದಿಲ್ಲ. ಜೊತೆಗೆ ಈ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಗಳು ಬೇರೆ ಬೇರೆ ಆಗಿರೋಂಗಿಲ್ಲ, ಅವುಗಳು ಕೂಡ ಒಂದೇ ಆಗಿರೋದನ್ನು ಕಾಣ್ತವೆ. ಆದ್ದರಿಂದಲೇ ಇವೆರಡೂ ನ್ಯಾಯಾಲಯಗಳಿಗೆ ಒಬ್ಬರೇ ನ್ಯಾಯಾಧೀಶರಾಗಿರ್ತಾ ಹೋಗ್ತಾರೆ. ಸಿವಿಲ್ ವಿವಾದಗಳು ಬಂದಾಗ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಇದು ಜಿಲ್ಲಾ ನ್ಯಾಯಾಲಯವಾಗಿರ್ತದೆ. ಅಪರಾಧ ಮೊಕದ್ದಮೆಗಳು ವಿಚಾರಣೆ ನಡೆಸುವಾಗ ಸೆಷನ್ಸ್ ನ್ಯಾಯಾಲಯ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತದೆ. ಅಂದರೆ ಇಲ್ಲಿ ಎರಡು ಗೊಂದಲ ಆಗ್ತೈತೇನು, ಜಿಲ್ಲಾ ನ್ಯಾಯಾಲಯ ಬೇರೆ ಆಗಾರ ಸೆಷನ್ಸ್ ನ್ಯಾಯಾಲಯ ಬೇರೆ ಅಂತ ಗೊಂದಲ ಆಗತ್ತೆ. ಇವೆರಡು ಬೇರೆ ಬೇರೆ ಆಗಿರೋಲ್ಲ. ಈ ಜಿಲ್ಲಾ ನ್ಯಾಯಾಲಯ ಮತ್ತು ಸೆಷನ್ಸ್ ನ್ಯಾಯಾಲಯವು ಒಂದೇ ನ್ಯಾಯಾಲಯ ಆಗ್ತೈತಿ. ಇಲ್ಲಿ ಏನಾಗ್ತದಪ್ಪ ಅಂದರೆ ಈ ಸಿವಿಲ್ ಪ್ರಕರಣಗಳು ಬಂದಾಗ ಆ ಒಂದು ಕೋರ್ಟು ಜಿಲ್ಲಾ ನ್ಯಾಯಾಧೀಶ ಆಗ್ತೈತಿ. ಅದೇ ರೀತಿ ಕ್ರಿಮಿನಲ್ ಪ್ರಕರಣಗಳು ಬಂದಾಗ ಆ ಒಂದು ಕೋರ್ಟು ಏನಾಗ್ತೈತಪ್ಪ ಅಂದರೆ ಸೆಷನ್ಸ್ ನ್ಯಾಯಾಲಯ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಅಪರಾಧ ನ್ಯಾಯಾಲಯಗಳು ಮುಖ್ಯವಾಗಿ ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 7 ವರ್ಷಗಳ ಜೈಲು ಶಿಕ್ಷೆ, ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 10,000 ರೂಪಾಯಿ ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ. ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 5,000 ದಂಡ ಮತ್ತು 1 ವರ್ಷಗಳ ಜೈಲು ಶಿಕ್ಷೆ. ಜೊತೆಗೆ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 50 ರೂಪಾಯಿ ದಂಡ ಮತ್ತು 1 ತಿಂಗಳ ಸೆರೆವಾಸವನ್ನು ವಿಧಿಸುವಂಥದ್ದನ್ನು ಈ ಒಂದು ಅಪರಾಧ ನ್ಯಾಯಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಈ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.